ಹಲೋ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನಿವತ್ತು ರಾಣೆಬೆನ್ನೂರಿಗೆ ಹೊರಟಿದ್ದೇನೆ. ಒಂದು ಆಕಳ ತರಬೇಕಂತಂದು ಹೊರಟಿದ್ದೀನಿ. ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕಂತ ಒಂದು ತಗೊಂಬರ್ತಿದ್ದೀನಿ. ಇನ್ನು ಒಂದು ನಮ್ಮ ಮನೆಯಲ್ಲೇ ಇದೆ, ಒಂದು ಎಮ್ಮೆ ಐತಿ. ಆಲ್ರೆಡಿ ಎಮ್ಮೆ ಇಳಿದೈತೆ. ಅದು ಮನೆಯಲ್ಲಿರ್ತಕ್ಕಂಥ ಆಕಳು ಒಂದು ಅದು ಕಟ್ಕೊಂಡೈತೆ, ಅಂದರೆ ಗಬ್ಬೈತಿ. ಈಗ ಅದು ಇನ್ನೊಂದು 15-20 ದಿವಸ ಆಗಲಿ, ಒಂದು ತಿಂಗಳಾಗಲಿ ಹೋಗ್ಬೋದು. ಈಗ ಅದ್ರ ಜೊತೆಗೆ ಇನ್ನೊಂದು ಆಕಳ ತಗೊಂಡು ಹೈನುಗಾರಿಕೆನ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೇಕಂತಂದದೀನಿ. ಈಗ ಆಲ್ರೆಡಿ ನಾನು ಮನೇನ ಕಟ್ಟಿದ್ದೀನಿ, ತೋರಿಸಿದ್ದೀನಿ ನಿಮಗೆ. ಇವತ್ತು ರಾಣೆಬೆನ್ನೂರಿಗೆ ಹೋಗಿ ಒಂದು ಆಕಳ ನಮ್ಮ ಸ್ನೇಹಿತರು ನಾವು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಆಕಳ ಸಿಗ್ತೈತಿ, ಏನು ಯಾವ ರೇಟಿಗೆ ಸಿಗ್ತೈತಿ. ಸಂತೆಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ವೀಕ್ಷಕರೇ, ನಾವು ಇವತ್ತು ರಾಣೆಬೆನ್ನೂರಿಗೆ ರೀಚ್ ಆಗಿದ್ದೀನಿ. ಸಂತೆಗೆ ಬಂದಿದ್ದೀನಿ, ಹೇಳಿದ್ನಲ್ಲ ಆಕಳ ತಗೊಳಕ್ಕೆ ಹೋಗ್ಬೇಕಂತೇಳಿ. ನಾವು ಸಂತೆಗೆ ಬಂದಿದ್ದೀನಿ. ನಾನು ನಮ್ಮ ಫ್ರೆಂಡ್ ಒಂದು ಕರ್ಕೊಂಡ್ಬಂದಿದ್ದಾನೆ. ನೋಡೋಣ ಬರ್ರಿ, ಸಂತೆಗೆ ಹೋಗ್ತಾನೆ. ನೋಡ್ರಿ, ಇದೆ ರಾಣೆಬೆನ್ನೂರು ಸಂತೆ ಎಂಟ್ರೆನ್ಸ್. ದೊಡ್ಡ ಸಂತೆ ವೀಕ್ಷಕರು. ನಮ್ಮ ಸುತ್ತಮುತ್ತ ನಮ್ಮ ಈ ಕಡೆ ಭಾಗದವರು, ದಾವಣಗೆರೆ ಕಡೆ ಭಾಗದವರು ಹಾಂ ಒಟ್ಟ ಶೇಂಗಾ ಒಟ್ಟ ಏನು ಮಾರಾಕಂದ್ರೆ ಹೌದಾ, ಹೆಂಗಂತ ನೋಡ್ರಿ. ಅಲ್ಲಿ ವೀಕ್ಷಕರೇ, ಶೇಂಗಾ ಒಟ್ಟನ್ನು ಚೀಲದ ತುಂಬ್ಕೊಂಡ್ಬಂದಿದ್ದಾರೆ ಇಲ್ಲಿ. ಇದು ಕುರಿ ಸಂತೆ, ದನಿ ಸಂತೆ ನಡೀತೈತಲ್ಲ, ಹೀಗಾಗಿ ಕೆಲವ್ರಿಗೆ ಮೇವರಲ್ಲ, ಹೊಸದಾಗಿ ಕುರಿ ತಗೊಂಡ್ರೆ 1-2 ಸಾಕರಿಗೆ ಶೇಂಗಾ ಒಟ್ಟು ಒಯ್ತಾರ ಅನ್ನೋ ಉದ್ದೇಶದಿಂದ ಇಲ್ಲಿ ಮರಕ್ಕೆ ತಗೊಂಬಂದಿದ್ದಾರೆ ಚೀಲದ ತುಂಬ್ಕೊಂಡು. ಶೇಂಗಾ ಒಟ್ಟು ಅದೇ. ಹಾಂ, ಮತ್ತೆ ಯಾವುದು ಅಲ್ಲ, ನಿಮ್ಮ ಹತ್ರ ಶೇಂಗಾ ಒಟ್ಟು ಅಷ್ಟೇ, ಮತ್ತೆ ಯಾವ್ದಾರು ಸಿಗ್ತದೆ? ಅದನ್ನ ಐತೆ ಇಲ್ಲಿ. ಹೆಂಗಿದೆ ಒಂದು ಚೀಲ ರೇಟ್? ಹಾಂ, 500 ರೂಪಾಯಿ ಒಂದು ಚೀಲಕ್ಕೆ. ಅಲ್ಲ, ಭಾಳ ತಗೊಂಡ್ರೆ ಹೆಂಗೆ ಕೊಡ್ತೀರಿ? 10 ಚೀಲ ಗಂಟ್ಲೆ ತಗೊಂಡ್ರೆ ಹೆಂಗೆ ಕೊಡ್ತೀರಿ? 20 ರೂಪಾಯಿ ಕಡಿಮೆ ಮಾಡ್ತೀವಿ. 20 ರೂಪಾಯಿ ಕಡಿಮೆ ನೋಡ್ರಿ. 20 ರೂಪಾಯಿ ಕಡಿಮೆ ಮಾಡಿ ಕೊಡ್ತಾವೆ ಅಂತ ಹೇಳಿ. ಭಾಳ ಅಷ್ಟೇ ತಗೊಂಡಂಗೆಲ್ಲ 20 ರೂಪಾಯಿ ಕಡಿಮೆ ಮಾಡಿ, ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾರೆ. 400-450 ಬರ್ಬೋದು. ಬರ್ಬೋದು 450 ಅದೇ 450 ಕೊಡ್ತಾರೆ. ಬಿಡ ಒಂದು 10-15 ಚೀಲ ಗಂಟೆ ತಗೊಂಡ್ರೆ 400 ರೂಪಾಯಿದಂಗೆ ಕೊಡ್ಬೋದು. ಏನಂತ ಇಲ್ಲಿ ಯಾಕೆ ಇಷ್ಟು ರಸ್ ಅಂದ್ರೆ, ಈ ಕುರಿ ಸಂತೆ ಆಗಲಿ, ಈ ದನಿನ ಸಂತೆಗಳು, ಎತ್ತಿನ ಸಂತೆ ಎಲ್ಲ ಒಂದು ಹತ್ರ ನಡೀತೈತಿ. ಆ ಉದ್ದೇಶನ ಒಂದು ಸ್ವಲ್ಪ ಇಲ್ಲಿ ಎಷ್ಟು ದೊಡ್ಡ ಫೀಲ್ಡ್ ಇದ್ರೂ ಭಾಳ ರಸ್ ಆಗತ್ತೆ. ಈ ನಮ್ಮ ಮಧ್ಯ ಕರ್ನಾಟಕ ಭಾಗದಾಗ ಇದು ಒಂದು ದೊಡ್ಡ ಸಂತೆ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ನಾವು ಎಂಟ್ರೆನ್ಸಿಗೆ ಬರೋದೇ ಕುರಿ ಸಂತೆ. ಭಾಳ ರಸ್ ನೋಡಿ. ಕುರಿ ಕಾಯರ್ಗೆ ಎಷ್ಟಕ್ಕೆ ತಗೊಂಡ್ರಣ್ಣ? 8,000. ಯಾವ ತಳಿದೀನಿ? ಇಲ್ಲ ಐತೆ ನೋಡ ತಳಿ. ಅಲ್ಲಿ ನಿನಗೆ ಗೊತ್ತಲ್ಲ, ಕ್ರಾಸ್ ಐತೆ ಮೋಳಿ ಮಿಕ್ಸ್ ಇರ್ಬೇಕು. ಮೋಳಿ ಮಿಕ್ಸ್ ಪಕ್ಕ ಮಾಡಿ ಅಂದ್ಬಿಡೋದು. ಜರ್ಸಿ ಇರ್ಬೇಕು. ವ್ಯವಹಾರ ಮಾಡೋದಕ್ಕೆ ಅದೊಂದು ಕುರಿ ವ್ಯವಹಾರ ಅಷ್ಟಾಗಿ ಹಸುಗಳನ್ನು ತಗೊಂಡವ್ರಿಗೆ ಕುರಿ ಸಂತೆ ಜೋರ್ತೆ. ನಾನು ಇವತ್ತು ಆಕಳ ತಗೊಳ್ಳೋ ಉದ್ದೇಶದಿಂದ ನಾನು ಕುರಿ ಸಂತೆ ತೋರ್ಸೋಕ್ಕಾಗೋದಿಲ್ಲ. ನಾವು ಆಕಳಿನ ಸಂತೆಗೆ ಹೋಗ್ತಾನೆ. ಬರೀ ಅಲ್ಲಿ ನೋಡೋಣ. ನೋಡಿ ವೀಕ್ಷಕರೇ, ಇದು ಹಸುಗಳ ಸಂತೆ.
ಈ ಮಾಗದ ಹಸುಗಳ ಸಂತೆ. ಆ ಕಡೆಗೆ ಎತ್ತಿನ ಸಂತೆ ನಡೀತೈತಿ, ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ನಾವು ಒಂದು ಆಕಳ ನೋಡ್ಬೇಕು ದೇಶದಿಂದ. ಏನಪ್ಪ ಆರಾಮ? ಎದಕ್ಕೆ ಬಂದಿದ್ರಿ? ಆಕಳಕ್ಕೆ ಬಂದಿದ್ರಿ, ತಗೋಬೇಕಾ? ಸರಿ. ಇವೆಲ್ಲ ಮಿಕ್ಸ್ ತಳಿ ಆಕಳುಗಳು, ತಳಿಗಳೆಲ್ಲ ಜರ್ಸಿ. ಅಣ್ಣ ಇದು ರೇಟ್ ಏನು? 26. ಏನು ಗಬ್ಬ ಐತೆ ಏನು ಹಿಂಡ್ತೈತೆ? 3 ಲೀಟ್ರ್ ಹಾಲು ಹಿಂಡ್ತೈತಿ. ಈಗ 4 ತಿಂಗಳು ಗಬ್ಬ ಐತಿ. ಕರ ಇದ್ರದ್ದು ಕರ ಇಲ್ಲ? ನಾಗರಾಜ 26 ಹೇಳ್ತಾರೆ ನೋಡಿ. ಅದಂದ್ರೆ ಇದೇ ಇತ್ತಂತ ಮೇಲೆ ಹೇಳ್ತಾರೆ ಅವರು. 40 ಕೊಡಲ್ಲ ಅಂತ. ನಾವು ಒಂದು 40 ಹಾಕತ್ತೆ ಅಂತ ಕೇಳಿದ್ವಿ. ಆಗಲ್ಲ ಅಂತ ನೋಡೋಣ, ಬೇರೆ ಹೋಗಿ ಬರೋಣ ಅಂತಾರೆ. ಬೇರೆ ಯಾವ್ದಾದ್ರು ನೋಡಿ ವಿಚಾರಿಸೋಣ. ಭಾಳ ಹಸುಗಳು ಬಂದಿದ್ದಾವೆ, ನೋಡೋಣ ಬನ್ನಿ. ಎತ್ತಾಗ ಹೋಗ್ಬಿಟ್ಟ ಇಲ್ಲೇ ಅದಾನೆ ಬಾ. ಜನಗಳ ಭಾಳ ಅದಾರ. ದನಿಗನ ಜನರ ಕಾಣ್ತಾರೆ ಎಲ್ಲಿ ನೋಡಿ. ನಾವ ಬಂದವ 4 ಜನ ನೋಡ್ರಿ. ಇದು ಜರ್ಸಿ ಮಿಕ್ಸ್. ಇದು ಕೊಂಬ್ ಇರ್ತಾವಲ್ಲ ಮಿಕ್ಸ್, ಕೊಂಬಿಂದ ಒಳ್ಳೆ ಫ್ಲೇವರು HF. ಹಾಲು ಕೆಳಗೆ ಅನ್ಕೋಕತ್ಬಿಡತ್ತೆ ಜನರು. ಮಾರೋ 1,000 ಮಾರೋ ಉದ್ದೇಶದಿಂದ ಹಾಲನ್ನು ಹಿಂಡದೇ ತಗೊಂಬಂದ್ಬಿಡ್ತಾರೆ. ಟೈಮ್ ಆದಮೇಲೆ ಅವು ಕೆಳಗೆ ಸುರಿಯೋಕ್ಕಸ್ತವ. ಈಗ ಗಬ್ಬ ಐತಂತ ಹಾಲು 4 ಲೀಟ್ರ್ ಅಲ್ಲ. ಎಷ್ಟು ತಿಂಗಳಾತಣ ಇರೋದು? ಎಷ್ಟು ತಿಂಗಳಾತಣ ಇರೋದು? ಎಷ್ಟು? 3 ತಿಂಗಳು. ಕರ ಸತ್ತದ? ಸತ್ತೋಗತ್ತೆ. 3 ತಿಂಗಳು ಆಯ್ತು. 4 ಲೀಟ್ರ್ ಹಾಲು ಕೊಡ್ತೈತೆ. 4 ಲೀಟ್ರ್ ಹಾಲು. ರೇಟ್ ಏನು ಹೇಳ್ತೀರಣ್ಣ? 36. ಕರನೂ ಇಲ್ಲ. ಅಲ್ಲ 3 ತಿಂಗಳು ಅಂದ್ರೆ ಅವರು ಒಂದು 4-5 ತಿಂಗಳು ಆಗಿರ್ತಾವೆ. ಕಡೆಗಿಂದ ಮರಕ್ಕೆ ಬರ್ತಾರೆ ಅವರು. ಒಂದು 5-6 ತಿಂಗಳ ಹಿಂಡ್ಕೊಂಡು ಮತ್ತೆ ಹಾಲು ಇದ್ದಂಗೆ ಮಾರಿಬಿಡ್ತಾರೆ ಅವರು. ಈ ಜರ್ಸಿ ಆಕಳುಗಳ ಜಾಸ್ತಿ ನೋಡಿಲ್ಲ. ಈ HF ಪ್ಯೂರ್ HF ಯಾವ ಕಡೆಗೆ ಬರ್ತಾವೆ? ಇದ್ರಾಗ ಇರ್ತಾವ. ಬಂದಿರೋದ ಕಡಿಮೆ ನೋಡು. ಭಾಳ ದೊಡ್ಡ ಸಂತೆ ವೀಕ್ಷಕರು ನೋಡ್ರಿ. ಅದು ಬರೋ ಹಸುಗಳದಿದೆ. ಎತ್ತಿಂದ ಆ ಕಡೆಗೆ ಇದೆ ಪಕ್ಕಕ್ಕೆ. ಎಲ್ಲವೂ ಕರನ್ನು ಕುಡಿಸ್ಲಾರ್ದಂಗೆ ಅವ್ರನ್ನ ಹಿಡ್ಕೊಂಡು ಬಂದ್ಬಿಡ್ತಾರೆ. ಹಾಲು ಚೆನ್ನಾಗಿ ಕಾಣಬೇಕು, ತೊಡೆಗೆ ಕಾಣಬೇಕು. ಹಾಲು ಉದ್ದೇಶದಿಂದ ಅವರು ಕರೆ ಹಾಲು ಕೊಡ್ದಂಗೆ ಹಿಂಡಿ ಕೊಡ್ದಂಗೆ ತಗೊಂಬಂದು ಜನರಿಗೆ ಹಾಕ್ತಾರೆ. ತಂದು ತಗೊಳ್ಳೋರು 5-6 ಲೀಟ್ರ್ ಹಿಂಡಿ ಬಿಡ್ತೈತೆ. ಅದು ಹೋಗೋದ್ಲೆ ಒಂದು ಸರಿ ಹಿಂಡ್ತೈತೆ. ಮತ್ತು ಅಲ್ಲಿ ಹಿಂಡೋದು ಬಿಟ್ಟಿರ್ತಾರಲ್ಲ, ಹಾಗಾಗಿ ನಿನ್ನೆ ರಾತ್ರಿಯಿಂದನೇ ಹಿಂಡೋದು ಬಿಟ್ಟಿರ್ತಾರೆ ಅವರು. ಕೆಲವರು ಇವತ್ತು ಬೆಳಗ್ಗೆಯಿಂದ ಅಷ್ಟೇ ಇದನ್ನು ಮಾಡ್ತಾರೆ. 1,000-2,000 ಜಾಸ್ತಿ ಮಾರೋ ಉದ್ದೇಶದಿಂದ ಈ ಥರ ತಪ್ಪು ಮಾಡ್ತಾರೆ. ಅವೆಲ್ಲ ಎಫೆಕ್ಟ್ ಕಚ್ಚಲು ಬರೋದಾಗಲಿ ಇನ್ನೊಂದಾಗಲಿ ಏನೋ ಸೈಡ್ ಎಫೆಕ್ಟ್ ಆಗಿ ಅವಕ್ಕೆ ಹುಷಾರಿಲ್ಲ, ತಪ್ಪ ಒಂದು ಚಾನ್ಸ್ ಇರುತ್ತೆ. ಬೆಣ್ಣೆ ತೋರಿಸ್ತಾರೆ. ಬಟ್ ಅವ್ರಿದ್ರೆ ಹಿಂಡಿ ಬಿಡ್ತಾರೆ. ಹಾಲು
ಹಿಂದೆ ಇದನ್ನು ನೋಡ್ಕೊಂತಾರೆ ಅವರು. ಗಿಡ್ಡ ಹಾಕೋದು ಜರ್ಸಿ ಯಾವ ತಿಳಿದೆ ಜರ್ಸಿ ರೈತರ ನೀವು ವ್ಯಾಪಾರಸ್ಥರ ಏನು ರೇಟ್ ಹೇಳ್ತಿ? 32 ರೈತ ಅದ್ರದ ಎಷ್ಟು ತಿಂಗಳ ತಿಳಿದು 20 ದಿನ ಆಯ್ತು. ಹುರಿಕರ ಹಾಕೈತಿ. ಎಷ್ಟು ಹಾಲು ಕೊಡ್ತೈತೆ? 3.5 ಕೊಡ್ತೈತಾ? ಪರ್ಫೆಕ್ಟಾಗಿ ಕೊಡ್ತೈತೆ 3.5. ಯಾಕಂದ್ರೆ ಕರೆಕ್ಟಾಗಿ ಹೇಳ್ರಿ, ಈಗ ನಾವು ಒಯ್ಯೋರು ಸುಮ್ಮನೆ ಇದಾಗಬಾರ್ದು. ಗ್ಯಾರಂಟಿ ಕೊಡ್ತೀರಿ. ಹಂಗೆ ಏನ್ರ ಇದನ್ನ ಬಂದ್ರೆ ನೀವು ವಾಪಸ್ ತಗೊಂತೀರಿ? ಯಾವ್ರಿ ನಿಮ್ದು? ಆದ್ರೆ ಹೋದ್ರೆ ಯಾವಾಗಿದ್ರು ವಾಪಸ್. ಅಲ್ಲಿ ಕಡಿಮೆ ಕೊಟ್ರ ಅಲ್ಲಪ್ಪ. ಯಾವ್ರು ನಿಮ್ದು? ಕುರುಗೊಂಡ. ಅದು ಕುರುಗೊಂಡ ಎಲ್ಲಿ? ಹಾವೇರಿ ಹತ್ರ ಕುರುಗೊಂಡ ಅಂತ ವ್ಯಾಪಾರಸ್ಥರು. ಗಿಡ್ಡ ಹಾಕ್ಲ ಚೆನ್ನಾಗೈತಿ. ಗಿಡ್ಡ ಹಾಕ್ಲ ಜರ್ಸಿ ಎಸದ ನಿಮ್ಮ ತಲೆ ಹಿಂದೆ 7 ಇದನ್ನ ಯಾವ ಕಡೆ ಅಂತ ತಂದಿದ್ರಿ ನೀವು? ಹಾಸ್ವಾವಿ. ಈಗ ಎಷ್ಟು ತಿಂಗಳ ತಂದಲ್ಲಿ ಹಿಡಿದ? 20 ದಿವಸ ಆಗೈತೆ. ಕರ ಎಲ್ಲೈತಿ? ಕರ ಇಲ್ಲೈತೆ ಅಂತ ಇದ ನೋಡ್ರಿ. ಇದ ಕರ ಓರಿ ಕರ ಅಂತ. ಒಂದು 2.5-3 ಲೀಟ್ರ್ ಹಿಂಡ್ತೈತೆ ಅಷ್ಟೇ. ಅದು ಹಿಂದೆ ಸಣ್ಣ ಹಾಲಿಂದ ಅದು ಹಾಲು ಕಡಿಮೆ ಆಗ್ತದೆ. ಬೇರೆದು ಯಾವ್ದಾದ್ರು ನೋಡಿ ಹೋಗೋಣ. ಸಣ್ಣ ಹಾಲಕ್ಕೆ ನೋಡಿ ಯಾವುದು ಅಲ್ಲಿ. ಈಗ ಅವರು 3.5 ಹೇಳ್ತಾರಂದ್ರೆ ಅದು 1.5-2 ಲೀಟ್ರ್ ಅಷ್ಟೇ. ಅದು ಅಂದ್ರೆ ಅವ್ರು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಹಂಗೆ ಏನಾರ ಕಡಿಮೆ ಕೊಟ್ಟರೆ ವಾಪಸ್ ಅಂತ ಹೇಳಿದ್ರು. ಮತ್ತೆ ಆಗ್ಲಲ್ಲ ಅವ್ನು ಹಿಡ್ಕೊಂಬರೋದ ತರೋದ ಹಾಕದ ನೋಡಿ. ಇದನ್ನು ಕೇಳೋಣ, ಇದನ್ನು ನೋಡಿದಣ್ಣ. ಕೆಳಗೆಲ್ಲ ಕರೆಯೋದು ಜರ್ಸಿ ಹಾಕ್ಳ. ಯಾರು ಮುಗಿಯಾಕಚ್ಚತ್ರಿ. ಇದು ಗಬ್ಬ ಐತಂತ ಹೇಳ್ದತ್ತಂತ ಹಾಲಿಂದ. ಕರ ಐತಿ. ಎಷ್ಟು ತಿಂಗಳಾಯ್ತು? 2 ತಿಂಗಳು ಆಗೈತಂತ. ಕರ ಇಲ್ದ ಬರೋವ ಜಾಸ್ತಿ ಇಲ್ಲಿ. ಯಾಕಂದ್ರೆ ಓರಿ ಕರ ಇಳ್ದಾವ ಅಷ್ಟೇ ತಗೊಂಡ್ಬರ್ತಾರೆ. ಹೆಣ್ಗರ ಇಳ್ದಾವ ತರಲ್ಲ ಅವರು. ಕರ ಇಟ್ಕೊಂಡು ಇವನು ಮಾರಕ್ಕೆ ಬಂದಿರ್ತಾರೆ. ಇದು ಎಚ್.ಎಫ್. ಒಳ್ಳೆ ಬಿಗ್ಸಿ ಪ್ಯೂರ್ ಎಚ್.ಎಫ್. ಇವೆಲ್ಲ ಪ್ಯೂರ್ ಎಚ್.ಎಫ್. ನೋಡ್ರಿ ಹಾಲುಗಳೆಲ್ಲ ಕೆಳಗಾಗ್ತಾರೆ. ಎಷ್ಟು ವಿಚಿತ್ರ ಜನ ಅಂದ್ರೆ ಅದಕ್ಕೆ ಎಷ್ಟು ತ್ರಾಸ ಆಕತ್ತೆ ಅನ್ನೋದು ವಿಚಾರ. ಇದು ಮಿಕ್ಸ್ ಪ್ಯೂರ್ ಎಚ್.ಎಫ್ ಅಲ್ಲ, ಕಮ್ಮಿ ಮಿಕ್ಸ್. ಅಣ್ಣ ಕರ ಎಷ್ಟು ತಿಂಗಳಾಯ್ತು? 15-20 ದಿವಸ. ಎಷ್ಟು ಅಲ್ಲಾಗೈತೆ ಅಣ್ಣ? ಕಡೆ ಅಲ್ಲ ಬಾಗಿಂತ ಎಣ್ಗರನ ಒರಿಕರ ರೇಟ್ ಏನು ಹೇಳ್ತೀರಿ? 68. ಹಾಲು ಎಷ್ಟು ಕೊಡುತ್ತೆ? 7 ಲೀಟ್ರ್ ಕೊಡ್ತೈತೆ. ಪರ್ಫೆಕ್ಟಾಗಿ ಕೊಡ್ತೈತೆ. ಒಂದು 20 ದಿವಸ ಆಗೈತೆ. 65,000 ಹೇಳ್ತಾರೆ. ನೋಡಂತ ಕೇಳಂತ ನೋಡಿ. ಇದು ಜರ್ಸಿ ಟೈಪ್ ಅದು.
ನಮ್ಮ ದೋಸ್ತ ಇಲ್ಲಿ ಕರೆ ಕಚ್ಚಿದಾನೆ ನೋಡೋಣ ಬರ್ರಿ. ಏನಪ್ಪ ಕೇಳಿದೆ? ಹಾಂ ಕೇಳಿದೆ. ಇದು ನೋಡಪ್ಪ ಅಂದೆ ಇದನ್ನ ಈಗ ನಡೀತೈತೆ ಅಂದ್ರೆ ನೋಡೋಣ. ಎಂಟಂತ ಈಗ ಕರೆ ಐತಂದ ಇಲ್ಲ ಅನ್ಸುತ್ತೆ. ಅಣ್ಣ ಇದು ಯಾವ ತಳಿ ಇದು ಆಕಳ? ಯಾವ ತಳಿ? ಜರ್ಸಿ ಕ್ರಾಸ್. ಎಷ್ಟು ಅಲ್ಲಾಗೈತೆ ಅಣ್ಣ? ಎಷ್ಟು ಸುಲಿಂದ ಇದು? ಮೂರನೇ ಸುಲು ಕಡೆ ಅಲ್ಲ ಸುಲು. ಈಗ ಅದ್ರ ಕರ ಅಲ್ಲ ಏನು ಹೇಳುತ್ತೆ ರೇಟ್ ಏನು ಹೇಳ್ತೀರಿ? ಎಷ್ಟು? 45. 45 ಅಂತ. ಎಷ್ಟು ಹಿಂಡಿದತ್ತೆ ಅಣ್ಣ ಇದೆ ಅಣ್ಣ? 6 ಲೀಟ್ರ್ ಗ್ಯಾರಂಟಿ ಕೊಡ್ತೈತೆ. 6 ಲೀಟ್ರ್ ನೋಡಿದೆ ಮುಟ್ಟು. ಹೆಚ್ಚಿಲ್ಲ ಬಾಬು ಬರ್ತಿರ್ತಾವೆ, ಹಂಗಾಗಿ ನಮ್ಮ ದೋಸ್ತ ಚೆಕ್ ಮಾಡಕ್ಕೆ ಹಚ್ಚಿದ್ದಾನೆ. ನೋಡಂತ ಕೇಳೋಣ ಯಾವ ರೇಟ್ ಹೇಳ್ತಾರೆ ಕೇಳ. ನೋಡು ನಿನಗೆ ಮನ್ಸಿಗೆ ಬಂದ್ರೆ ತಗೊಳ್ಳೋಣ. ಕರ ಇಲ್ಲ, ಒಂದು 5ರಿಂದ 6 ಲೀಟ್ರ್ ಕೊಡ್ತೈತೆ ಅಂತ ಹೇಳ್ತಾರೆ. 45,000 ಹೇಳ್ತಾರೆ. ನಿಮ್ದು ಅಣ್ಣ ಅದು? ಏನು ಹೇಳ್ತೀರಿ ಹೇಳ್ರಿ? ಕೊಡೋದು ಹೇಳ್ತೀರಿ? 45,000 ಭಾಳ ಆಕೈತಿ. ಕರ ಇಲ್ಲ ಏನಿಲ್ಲ, ಅದು ಬೇರೆ ಅಲೆ ಆಕಳ ಇದೇ ಆಗೈತಿ. ಈಗ ಇದು ಒಂದು ಬೇಡ, ಇದು ಒಂದು ಸಲ ಎಣ್ಕೆನ ಅದು ಇಳಿದು ಎಷ್ಟು ತಿಂಗಳ ತಂದೆ? 1.5 ತಿಂಗಳಾಗೈತೆ ಅಥವಾ 6 ತಿಂಗಳಾಗೈತೆ, 15 ದಿನ ಆಗೈತೆ, ಅದೆಲ್ಲ ಇಳ್ದೈತಿ. ದಿನಗಳು ಲೆಕ್ಕಿಲ್ಲ. ಯಾಕಂದ್ರೆ ನಾವು ಇಂಡ ಹಾಕ್ಲಿಕ್ಕಾಗಿ ಬಂದವೆ. ಹೌದಾ? ಅದನ್ನ ಕರೆಕ್ಟಾಗಿ ಹೇಳ್ರಿ ನನಗೆ. ಯಾಕಂದ್ರೆ ನಮ್ಮಂತಾರ 1000 ಜನ, ಈಗ ನಾವೊಬ್ಬರ ತಗೋನಾರಲ್ಲ. 6 ಲೀಟ್ರ್ 1 ಲೀಟ್ರ್ ಹೆಚ್ಚು ಕಮ್ಮಿ ಕೊಡ್ತೈತೆ ಅನ್ನ. ಯಾವ್ರು ನಿಮ್ಗೆ? ಕದ್ರಮಂಡಿಗೆ ವ್ಯಾಪಾರ ಮಾಡ್ತೀರಿ ನೀವು? ಪ್ರತಿ ವಾರ ಬರ್ತೀರಿ? ಮತ್ತು ಹಂಗೆ ಏನಾರ ಭಾಳ ಹೆಚ್ಚು ಕಮ್ಮಿ ಆದ್ರೆ 1 ಲೀಟ್ರ್ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂತವೆ. ಭಾಳ ಹೆಚ್ಚು ಕಮ್ಮಿ ಆದ್ರೆ ನೀವು ವಾಪಸ್ ತಗೊಳಕ್ಕೆ ರೆಡಿ ಇದೀರಿ? ಹಾಂ ಎಷ್ಟು ಗ್ಯಾರಂಟಿ ಹೇಳ್ತಾನಂದ್ರೆ ಅದೇನು ಕದ್ರಮಂಡಿ ಏನು ದೂರಿಲ್ಲ, ವಾರ ಸಂತೆ ಕೇಳಂತೇಳಿ ವೀಕ್ಷಕರ ಕೇಳಿ ನಾನು ಆಮೇಲೆ ಮಾಡ್ತೀನಿ. ಇಲ್ಲಿ ಹಿಂಡ ಅಂತ ದನಗಳು, ನಾವು ಸಾಕಕ್ಕೆ ಒಯ್ಯುವಂಥ ದನಗಳು ಈ ಭಾಗದಾಗ ನಿಂತು ಅಂತ, ಹಾಗಾಗಿ ಇಲ್ಲಿಗೆ ಬಂದು ಎಲ್ಲ ಜರ್ಸಿ ಹಾಕೋದು ಬಾಯ್ತು. ಇವೆಲ್ಲ ಮಿಕ್ಸ್ ತಳಿ, ಪ್ಯೂರ್ ಜರ್ಸಿ ಅಲ್ಲ, ಮಿಕ್ಸ್ ಪ್ಯೂರ್ ಹೆಚ್ಚಪ್ಪನ ಅಲ್ಲ, ಆ ಟೈಪ್ ಇವು. ಸಂತೆಯಲ್ಲಿ ಹೆಚ್ಚಾಗಿ ಕೆಟ್ಟಂಥ ದನಗಳು ಜಾಸ್ತಿ ಬರೋದು, ಒಳ್ಳೊಳ್ಳೆ ದನಗಳು ಭಾಳ ಕಡಿಮೆ. ಯಾರು ತರೋದು? ಹಲೋ ಹೇಳಪ್ಪ. ಜವಳಿಕಾಯಿ ರೀರು ಇನ್ನೂ ಇಲ್ಲ, ಈಗ ಬಂದದಕ್ಕ. ನಾಗರಾಜ ಕೊಬ್ಬರಿ ಅಂತ ಹಿಡ್ಕ ಎಲ್ಲ ಫೋನ್ ಬಂತ.
ನಮಸ್ತೆ ನಮಸ್ತೆ ಏನು ಹೇಳ್ತಾರೆ ಬರ್ರಿ ರೇಟ್? ಇರಲಿ ಮೇಡಮ್, ತೊಂದರೆ ಇಲ್ಲ. ಅಣ್ಣ ಯಾವ ಥರ ಹಾಕಿ ಹಾಂ ಅಣ್ಣ ಯಾವ ಥರ ಹಾಕ್ಲಿದೆ? ಜರ್ಸಿನ ಹೆಚ್ಚಪ್ಪ ಯಾವ ಹಾಕ್ಲಿದೆ? ಯಾವ ತಳಿದೆ? ಕ್ರಾಸ್ ಬೀಡ್ ಬರ್ತೈತೆ, ಜರ್ಸಿ ಟೈಪ್. ರೇಟ್ ಏನಣ್ಣ ಅದು? 32. ಗಬ್ಬ ಐತೆ? ಹಾಲು ಐತೆ. ಎಷ್ಟು ತಿಂಗಳಾಯ್ತು? 3 ತಿಂಗಳು. 3 ತಿಂಗಳಾಗೈತೆ ಆಲ್ರೆಡಿ. ಎಷ್ಟು ಕೊಡ್ತೈತೆ? 3.5 ಲೀಟ್ರ್. ಅದು 7th ಏನೋ ಅಪ್ಲಿಕೇಶನ್ ಕರೆದಿದ್ರು ಅಂತ ಮೇಡಮ್. ಅವು ನಿಮ್ಮವ? ಅಂದ್ರೆ ಯಾರ ಅಂದರೆ ಅದೋ ಮುರಾಜಿಗ ಅಂತಂದ್ರೆ 7th ಒಂದು ನಮ್ಮ ಮಗಳು. ಜರ್ಸಿ ಅಣ್ಣ ಇದು ಯಾವ ತಳಿ ಹಾಕ್ಲಣ್ಣ? ಯಾವ ಜಾತಿ? ಸಿಂಧಿ ಅಂತ ನೋಡ್ರಿ ಇದು. ಅಣ್ಣ ಕರ ಹಾಕಿ ಎಷ್ಟು ತಿಂಗಳಾಗ್ತದೆ? 1.5 ತಿಂಗಳ. ಹಾಲು ಎಷ್ಟು ಕೊಡೋದು ಅಣ್ಣ? 60 ಲೀಟ್ರ್. 60 ಲೀಟ್ರ್ ಅಂತದೆ. ರೇಟ್ ಏನು ಹೇಳ್ತಾರೆ? 55. ಕಡ್ದ ಹೆಣ್ಗರನ ಹುರಿಕರ 55 ಹೇಳ್ತಾರೆ. ಪರವಾಗಿಲ್ಲ, ಹಾಕಿ ಚೆನ್ನಾಗೈತಿ. ಆದ್ರೆ ರೇಟ್ ಭಾಳ ತೊಡೆಗೈತಿ. Cone ice, garbal ice, chocobar, cup ice, mango ice, flower ice, kulfi ice. ಕೆಚ್ಚಲ್ದಾಗ ಹೆಂಗೆ ಚೆನ್ನಾಗೈತೆ? Cone ice, garbal ice, chocobar, cup ice, mango ice, flower ice, kulfi ice. ನೋಡೋಣ ರೇಟ್ ಕೇಳೋಣ ತಡ್ರಿ ವೀಕ್ಷಕ ಏನು ಹೇಳ್ತಾರೆ, ಆಮೇಲೆ ಮಾಡ್ತೀನಿ ನಾನು. ವೀಕ್ಷಕರ ಆಕಳ ಕೇಳಿದ್ವಿ, ಅದು ಬೇರೆ ಮುಗಿಸಿದನ್ನ 36,000ಕ್ಕೆ ನಮ್ಮ ದೋಸ್ತ ಮುಗಿಸಿದ್ದ. ಅದರ ಹಿಂಡಿ ನೋಡ್ಕೇಳ್ರಿ ಅಂತ ಹೇಳಿದ್ರೆ ಹಿಂಡಿ ಹಾಕಿದ್ವಿ. ಒಳ್ಳೆ ಚೆನ್ನಾಗದಾವೆ, ದಾರಿನೇ ಚೆನ್ನಾಗದಾವು. ಆಕಳ ಅವ್ರು ಗ್ಯಾರಂಟಿ ಕೊಟ್ಟರು. ನಾವು ಏನೇ ಪ್ರಾಬ್ಲಮ್ ಅಂದ್ರೆ ನಾವು ವಾಪಸ್ ತನಕ ಹಿಡಿದೇವಪ್ಪ, ಹಾಲು ಕಮ್ಮಿ ಕೊಟ್ಟರು ನಾವು ವಾಪಸ್ ತಗೊಂತೇವೆ ಅಂತ ಹೇಳಿದ್ರು. ಅದು ಬೇರೆ ಹಿಂಡಿ ನೋಡ್ತಿರ್ಬೇಕಾದ್ರೆ ಒಂದು ಮನೆಯಲ್ಲಿ ಹಾಲು ಒಡಕ್ಕೆ ಬರಕಚ್ಚಿದ್ವಿ. ಅದಕ್ಕೆ ಏನೋ ಪ್ರಾಬ್ಲಮ್ ಐತಿ, ಕೆಚ್ಚಲ್ ಭಾವ ಆಗೈತಿ ನೋಡಿ. ಇಂಥವೆಲ್ಲ ಕಂಡು ಹಿಡಿಬೇಕು. ಆ ಉದ್ದೇಶಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪ, ಅವನು ಮೊನ್ನೆ ತಗೊಂಡೋಗಿ ಆಕಳನ್ನ ಅನುಭವ ಐತಿ, ಅಲ್ಲೇ ಅನುಭವಿಸಿದ್ದಾನೆ. ಆ ಉದ್ದೇಶಕ್ಕೆ ಕರ್ಕೊಂಡ್ಬಂದಿದ್ದೆ ನಾವು. ಈಗ ಅವರು ಹೇಳಿದ್ರು ಹಿಂಗೆ ಹೊಡಕ್ಕೆ ಬರುತ್ತೆ ಒಂದು ಮನೆ ನೋಡಿದಾಗ ನಮ್ಗೆ ಗೊತ್ತಾಯ್ತು. ಅವ್ರು ಹೇಳ್ತಾರೆ ಈ ಕೆಚ್ಚಲ ಇಲ್ಲಪ್ಪ, ನಿನ್ನೆಯಿಂದನೇ ನಾವು ಕೆಚ್ಚಲ ಕಟ್ಟಿಗೆ ಬಂದಿರೋದಕ್ಕೆ ಹಂಗೆ ಅದು ಹಂಗೆ ಆಗೈತೆ ಅಷ್ಟ. ಒಂದು ದಿವಸ ಮಟ್ಟಿಗೆ ನಾವು ಚೆನ್ನಾಗೇ ಬರ್ತಾವೆ ಅಂತ ಹೇಳ್ತಾರೆ. ನೋಡೋಣ ಬರ್ರಿ. ಡಾಕ್ಟ್ರದಲ್ಲಿ ನಮ್ಮ ವೆಟರ್ನರಿ ಡಾಕ್ಟ್ರ್ ಅವರು ಸಂಜೆ ಬಂದಾಗ ಏನು ಹೇಳ್ತಾರೆ, ಇವರು ಒಂದು ಮಾಹಿತಿ ತಗೊಂಡು ಅಂದ್ರೆ ಅದನ್ನ ತಗೊಂತ ಏನ್ ಮಾಡೋದು ಗೊತ್ತಾಗತ್ತಿಲ್ಲ ನನಗೆ. ಅದನ್ನ ನಾನು ಅವ್ರಿಗೆ ಫೋನ್ ಮಾಡಿ ಅದನ್ನ ಹೇಳೀನಿ. ಆ ಡೈರಿ ಫಾರ್ಚುನರ್ ಹಾಕಿರೋದ್ರಿಂದ ಡೌನ್ ಆಗೈತೆ ಅಂತೀಗ. ಸಾಧ್ಯನೇ ಇಲ್ಲಲ್ರಿ, ಆಗದೆ ಹೆಂಗ ಆಕತಿ ಅಂದ್ರೆ ಬರ್ರಿ ಬಂದು ಸ್ಪಾಟಿಗೆ ವಿಸಿಟ್ ಮಾಡ್ರಿ, ಕಳಿಸ್ಕೊಡ್ರಿ ನಿಮ್ಗೆ ಯಾರಿಗೆ ಶೀಘ್ರವಾಗಿ. ನಮ್ಮ ವೆಟರ್ನರಿ ಡಾಕ್ಟ್ರು ಅವರು ಆಕಳನ್ನ ಬೇಡ ಅಂತ ಸಮಸ್ಯೆ ಐತೆ, 1,000 ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಅದಕ್ಕಂತ ಹೇಳ್ತಾರೆ. ಅದು ಬೇರೆ 1,000 ರೂಪಾಯಿ ಖರ್ಚು ಮಾಡಿದ್ರೆ ವಾಶ ಆದರೆ ಏನಲ್ಲ, ತಪ್ಪಿ ಅದು ವಾಶ ಆಗಬೇಕು, ಭಾಳ ಕಷ್ಟಪಡಬೇಕಾಗುತ್ತೆ. ಆ ಉದ್ದೇಶದಿಂದ ನೋಡೋಣ, ಬೇರೆ ನೋಡೋಣ ಅಂತಂದು ಇದನ್ನು ಮಾಡ್ತಾ ಇದ್ದಾರೆ. ನೋಡೋಣ ಡಾಕ್ಟ್ರು ಯಾಕೆ ಅವರು ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ರು. ಡಾಕ್ಟ್ರು ಏನೋ ಅವ್ರದ್ದು ಏನೋ ಕೆಲಸಕ್ಕೆ ಅಂತ ಹಂಗಾಗಿ ಬಂದು ಅವ್ರು ನನಗೆ ಸಿಕ್ಕರು. ನಮ್ಮ ಬೇಡ ಅಂತ ಹೇಳಿದ್ರು. ನೋಡೋಣ ತಡ್ರಿ, ಈ ಆಟ ಒಂದು ಕೇಳೋಣ. ಇದು ಚೆನ್ನಾಗಿದೆ, ಇದು ಕರ ಹಾಕಿರೋದು ನೋಡಿ. ಎಲ್ಲ ಕರ ಹಾಕಿ 1 ತಿಂಗಳು 2 ತಿಂಗಳು ಆಗಿರ್ಬೇಕು. ಅದರ ಕೇಳೋಣ. ವ್ಯಾಪಾರ ಕೇಳಕ್ಕೆ ಹಚ್ಚಿದಾರ. ನೋಡ್ರಿ ವೀಕ್ಷಕರು, ಇದು ಯಾಕೆ ಮುಗೀತು 33.5.
ನಾವು ಭಾಳ ನೋಡಿದ್ವಿ, ಹಲವಾರು ಪ್ರಾಬ್ಲಮ್ ಕಲಿಸಿಕೊಚ್ಚಿದ್ವಿ. 53ವರೆಗೆ ನೋಡಿದ್ವಿ. ಹಾಲಿಂದ ಇದು ಕರ ಇಲ್ಲ. ಅವರು ಇವಾಗ ಎಷ್ಟು ತಿಂಗಳು ಆಯ್ತಣ್ಣ? ಅವರು 1 ತಿಂಗಳು ಅಂತ ಹೇಳ್ತಾರೆ. ಆ ಗುಣ ತಿಂಗಳು 1-2 ತಿಂಗಳು ಹೆಚ್ಚು ಕಮ್ಮಿ ಆಗೈತಿ. ಅಲ್ಲಿಂದ ತಗೊಂಡಂತೇಳಿ ತಗೊಂಡಾಗ 1-2 ತಿಂಗಳು ಅಂತ ಆಗೈತೆ ಕರ ಹಾಕಿ. 33ವರೆ ಜರ್ಸಿ ಹಾಕ್ಳಿದೆ. ಪೂರ ಹಾಕಣೆ ಅವರು ಒಂದು 4-5 ಲೀಟ್ರ್ ಹಿಂಡ್ತೈತೆ ಅಂತ ಹೇಳ್ಯಾರ. ನೋಡೋಣ ಎಷ್ಟು ಹಿಂಡ್ತೈತೆ. ಆಲ್ರೆಡಿ ಫೈನಲ್ ಆಗಿ ತಗೊಂಡ್ರು. ಯಾರು ಇದು ನೋಡೋಣ. ಇಲ್ಲಿ ಸಂತಿ ಇದೆ, ವ್ಯವಹಾರಗಾರವರು ಯಾವುದೇ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅದು ದೇವರು ನಾವು ಎಷ್ಟು ಕೊಡ್ತಾನೆ ಅಷ್ಟೇ ನಾವು ಅನುಭವಿಸ್ಬೇಕಾಗತ್ತೆ. ನಮಗೆ ಸಂತೆಗೆ ಬರಬಾರ್ದು ಅನ್ಸ್ಬಿಡುತ್ತೆ. ಸಂತೆಗೆ ಹೋದ್ರೆ ಅಲ್ಲಿ ರೈತರ ಹತ್ರ ಕೇಳಕ್ಕೆ ಹೋದ್ರೆ ಭಾಳ ದೊಡ್ಡ ರೇಟ್ ಹೇಳ್ತಾರೆ. ಇಂಥ ಹಾಕೋದನ್ನೆಲ್ಲ 50-60 ನೋಡ್ರಿ. ಇದು ನಾನು ಹಾಕೋ ತಗೊಂಡಿದ್ದೆ. ನೋಡೋಣ ಮುಂದೆ ಇನ್ನೊಂದು ಒಯ್ಬೇಕು. ಇನ್ನೊಂದು 15-20 ಯಾವಾಗ ನಮ್ಗೆ ಅನುಕೂಲ ಆಗತ್ತೆ ಅವಾಗ ಬಂದು ಒಯ್ಯೋಣ. ಒಯ್ತಾ ಇದ್ದಾವೆ. ಬನ್ನಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.